ಈ ರಾಜಕೀಯ ಜಿದ್ದಾಜಿದ್ದಿ ದರ್ಶನ್ ಪ್ರಕರಣ ಇದೆಲ್ಲದರ ನಡುವೆ ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿರುವ ವಫ್ ಕಾಯ್ದೆಯ ತಿದ್ದುಪಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಲ್ಲೂ ಕೂಡ ಒಂದಷ್ಟು ಚಟುವಟಿಕೆಗಳು ಬಿರುಸಾಗ್ತಾ ಇದೆ. ರಾಜ್ಯ ವಫ್ ಬೋರ್ಡ್ ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿರುವ ತಿದ್ದುಪಡಿಗೆ ಸ್ಪಷ್ಟ ವಿರೋಧವನ್ನು ವ್ಯಕ್ತಪಡಿಸಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಖಾನ್, ರಾಜ್ಯ ವಫ್ ಬೋರ್ಡ್ನ ಅಧ್ಯಕ್ಷರಾದ ಅನ್ವರ್ ಬಾಷಾ ಇವರಿಬ್ಬರ ನೇತೃತ್ವದಲ್ಲಿ ನಡೆದ ವಫ್ ಬೋರ್ಡ್ ಆಡಳಿತ ಮಂಡಳಿ ಸಭೆಯಲ್ಲಿ ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿರುವ ತಿದ್ದುಪಡಿ ಕಾಯ್ದೆಗೆ ವಿರೋಧಪಡಿಸಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಅಲ್ಲಿಗೆ ನಿಂತಿಲ್ಲ. ಸಚಿವ ಜಮೀರ್ ಅಹಮದ್ ಖಾನ್ ಹಾಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ನೇತೃತ್ವದಲ್ಲಿ ಸಿಎಂಗೆ ಈ ಮೀಟಿಂಗ್ನಲ್ಲಿ ತೆಗೆದುಕೊಂಡ ನಿರ್ಣಯದ ಪ್ರತಿಯನ್ನ ಕೂಡ ನೀಡಲಾಗಿದೆ. ಕೇಂದ್ರಕ್ಕೆ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸಿ ಪತ್ರ ಬರೀರಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಈ ವಫ್ ತಿದ್ದುಪಡಿ ಯಾವ ವಿಚಾರಕ್ಕೆ, ಆಕ್ಚುಲಿ ವಫ್ ಕಾಯ್ದೆ ಅಂದ್ರೆ ಏನು, ವಫ್ನ ಆಸ್ತಿ ಎಷ್ಟಿದೆ, ನಮ್ಮ ರಾಜ್ಯದಲ್ಲೇನೆ ವಫ್ ಸಂಬಂಧಪಟ್ಟಂತೆ ಹಿಂದೆ ಆದ ಕೆಲವೊಂದಷ್ಟು ಆರೋಪ ಪ್ರಕರಣಗಳು, ಇದೆಲ್ಲದರ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಈ ತಿದ್ದುಪಡಿ ತರುವ ವಿಚಾರ ಕೇಂದ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿದ್ದ ಸಂದರ್ಭದಲ್ಲೇನೆ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದಿಡೋ ಪ್ರಯತ್ನವನ್ನ ಇವತ್ತು ಮಾಡ್ತಾ ಇದ್ದೀವಿ. ಮೊದಲಿಗೆ ಈ ಕಿರಿಕಿರಿ ಯಾವ ಕಾರಣಕ್ಕೆ ಅದನ್ನು ಗಮನಿಸ್ತಾ ಹೋಗೋಣ. ಯಾಕೆ ತಿದ್ದುಪಡಿಯನ್ನ ತರಬೇಕು ಅನ್ನೋ ಒಂದು ಚಿಂತನೆ ಕೇಂದ್ರದ ಮಟ್ಟದಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಒಂದಷ್ಟು ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈ ವಫ್ ಮಂಡಳಿಗೆ ಇರ್ತಕ್ಕಂಥ ಒಂದು ಅಧಿಕಾರ ಅಂದ್ರೆ ಯಾವುದೇ ಭೂಮಿ ತನ್ನದು ಅಂದ್ರೆ ವಫ್ ಬೋರ್ಡ್ಗೆ ಸಂಬಂಧಪಟ್ಟದ್ದು ಅಂತ ಅನಿಸಿದ್ರೆ ವಫ್ ಬೋರ್ಡ್ ತನ್ನ ಹೆಸರಲ್ಲಿ ಅದನ್ನ ರಿಜಿಸ್ಟರ್ ಮಾಡಿಸ್ಕೊಳ್ಬಹುದು. ವಫ್ ಭೂಮಿ ಅನಿಸಿದ್ರೆ ಸಾಕು. ಒಂದ್ಸತಿ ಅದನ್ನ ವಫ್ ಭೂಮಿ ಅಂತ ಕ್ಲೈಮ್ ಮಾಡಿದ್ರೆ ಅದನ್ನ ಬೇರೆಯವರು ಯಾರಿಗೂ ಕೂಡ ಅದನ್ನ ಮಾರೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಹೆಸರಲ್ಲಿ ಈ ನ್ಯೂಸ್ ಪ್ರೋಗ್ರಾಮ್ ನೋಡ್ತಿರೋ ಯಾರೋ ಒಬ್ಬರ ಹೆಸರಲ್ಲಿ ಒಂದು ಭೂಮಿ ಇದೆ. ಆ ಭೂಮಿ ವಫ್ ಬೋರ್ಡ್ದು ಅಂತ ಹೇಳಿ ವಫ್ ತೀರ್ಮಾನ ಮಾಡುತ್ತೆ. ಅದು ಇತ್ಯರ್ಥ ಆಗೋವರೆಗೂ ಕೂಡ ಭೂಮಿ ನಿಮ್ಮದೇ ಆದರೂ ಕೂಡ ಜಾಗವನ್ನ ನೀವು ಬೇರೆಯವರಿಗೆ ಮಾರೋ ಹಾಗಿಲ್ಲ. ಅಥವಾ ವಫ್ ಮಂಡಳಿಯದ್ದೇ ಭೂಮಿ ಇದ್ರೂ ಕೂಡ ಅದನ್ನ ಬೇರೆಯವರಿಗೆ ಬೇರೆ ಕಾರಣಕ್ಕೆ ಮಾರುವಂತಿಲ್ಲ. ಇದು ನಿಯಮ. ಕೇವಲ ಇಷ್ಟು ಮಾತ್ರ ಅಲ್ಲ, ವಫ್ ಸಿಇಒ ಅಧೀನದಲ್ಲೇ ಈ ಭೂ ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಣೆಗಳಾಗಬೇಕು. ನಾನು ಈ ಧರ್ಮಕ್ಕೆ ಸಂಬಂಧಪಟ್ಟವನಲ್ಲ, ವಫ್ನ ನಿಯಮಕ್ಕೂ ನನಗೂ ಸಂಬಂಧ ಇಲ್ಲ, ನನ್ನ ಭೂಮಿಯ ತಗಾದೆ, ನನ್ನ ಭೂಮಿಯನ್ನ ವಫ್ ಕ್ಲೈಮ್ ಮಾಡ್ತಾ ಇದೆ, ನಾನು ಕಾನೂನಾತ್ಮಕವಾಗಿ ಏನೆಲ್ಲ ಅವಕಾಶ ಇದೆ, ಪೊಲೀಸ್ ಸ್ಟೇಷನ್ನು, ಕೋರ್ಟು ಅಂತ ಹೇಳಿ ಹಾಗೆ ನಾನು ಹೋಗ್ತೀನಿ ಅಂತಂದರೆ ಅದಕ್ಕೆ ಅವಕಾಶ ಇಲ್ಲ. ವಫ್ ಬಿಲ್ನ ಪ್ರಕಾರ ವಫ್ ಬೋರ್ಡ್ನ ಸಿಇಒ ಅಡಿಯಲ್ಲೇನೆ ಇದರ ವಿಚಾರಣೆ ಆಗಬೇಕು. ನಿಮಗಿಷ್ಟ ಇದೆಯೋ ಇಲ್ವೋ ನೀವು ಅದಕ್ಕೆ ಒಪ್ಪಲೇಬೇಕು. ನೀವು ಆ ಸಮುದಾಯಕ್ಕೆ ಸೇರಿದವರ ಇಲ್ವಾ ನೀವು ಈ ರೂಲ್ಸ್ಗೆ ಒಪ್ಪಲೇಬೇಕು. ಇದು ಈಗಿನ ತನಕ ಇರೋ ನಿಯಮ. ಇನ್ನು ಕೇವಲ 45 ದಿನದಲ್ಲಿ ಮಾಲೀಕರು ಜಾಗವನ್ನು ಖಾಲಿ ಮಾಡಬೇಕು. ನಿಮ್ಮದೇ ಭೂಮಿ ಆಗಿದ್ರೂ ಕೂಡ ಈ ವಫ್ನ ಸಿಇಒ ನಡೆಸುವ ವಕಾಲತ್ತೇನಿದೆ ಅಲ್ಲಿ ನಿಮ್ಮ ಭೂಮಿ ಅಂತ ಹೇಳಿ ನೀವು ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಹೋದರೆ 45 ದಿನಗಳಲ್ಲಿ ಆ ಜಾಗ ನಿಮ್ಮದೇ ಆದರೂ ಕೂಡ ಅದನ್ನು ಖಾಲಿ ಮಾಡಬೇಕು. ಇದು ನಿಯಮ. ಜಾಗ ಖಾಲಿ ಮಾಡದಿದ್ರೆ ಅದನ್ನು ವಫ್ ವಶಕ್ಕೆ ಪಡೆಯುತ್ತೆ. ಅದನ್ನು ನೀವು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋ ಹಾಗೂ ಇಲ್ಲ. ಹೀಗಿದೆ ನಿಯಮ. ದೇಶದ ಯಾವ ಕೋರ್ಟ್ನಲ್ಲೂ ಕೂಡ ಇದರ ಬಗ್ಗೆ ಪ್ರಶ್ನೆ ಮಾಡೋ ಹಾಗಿಲ್ಲ. ವಫ್ ಟ್ರಿಬ್ಯುನಲ್ನಲ್ಲಿ ಮಾತ್ರ ಹೋರಾಟ ಮಾಡಬೇಕು. ಮೂಲ ಮಾಲೀಕ ಎಲ್ಲ ದಾಖಲೆಗಳನ್ನು ಕೊಡಬೇಕು. ಅರೆ ನನ್ನ ಭೂಮಿ ನಾನು ಯಾಕೆ ದಾಖಲೆ ಕೊಡಬೇಕು? ಈಗ ಕ್ಲೈಮ್ ಮಾಡ್ತಿರೋದವ್ರಲ್ವಾ ನಮ್ಮದು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ವಫ್ ಹತ್ರ ಏನಿದೆ ದಾಖಲೆ ಅದನ್ನು ತೋರಿಸ್ಲಿ ಅಂತ ನೀವು ಕೇಳೋ ಹಾಗಿಲ್ಲ. ನೀವೇ ತೋರಿಸ್ಬೇಕು ಈ ಭೂಮಿ ನನ್ನದೇ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಟ್ರಿಬ್ಯುನಲ್ ನಡೆಸುವ ವಫ್ನ ಟ್ರಿಬ್ಯುನಲ್ ನಡೆಸುವ ವಿಚಾರಣೆ ಸಂದರ್ಭದಲ್ಲಿ ಭೂಮಿಯ ಮೂಲ ಮಾಲೀಕರೇ ತೋರಿಸ್ಬೇಕು ದಾಖಲೆಗಳನ್ನು. ವಫ್ ತೋರಿಸಲ್ಲ. ಹೌದು ಈ ಭೂಮಿ ನಮ್ಮದು ಅನ್ನೋದಕ್ಕೆ ನಮ್ಮ ಹತ್ರ ಈ ಡಾಕ್ಯುಮೆಂಟ್ ಇದೆ ನೋಡಿ ಅಂತ ಹೇಳಿ ಯಾವ ಡಾಕ್ಯುಮೆಂಟ್ನು ತೋರಿಸ್ಬೇಕು ಅಂತಿಲ್ಲ ವಫ್ಗೆ. ಆದರೆ ವಫ್ ಬೋರ್ಡ್ ದಾಖಲೆ ಕೊಡುವ ಅಗತ್ಯ ಇಲ್ಲ ಅನ್ನೋ ವಿಚಾರ ಇದೆಯಲ್ಲ, ಇದ್ರ ಬಗ್ಗೆ ಇರೋದು ಆಕ್ಷೇಪ. ಮುತವಲ್ಲಿ ಕಮಿಟಿ ಸದಸ್ಯರಿಗೆ ಇಲ್ಲಿ ಹೆಚ್ಚಿನ ಅಧಿಕಾರ ಇರುತ್ತೆ. ಸರ್ವೆ ಖರ್ಚು ವೆಚ್ಚವನ್ನು ರಾಜ್ಯ ಸರ್ಕಾರ ಭರಿಸಬೇಕು. ಇದು ನೋಡಿ ಇರೋದು ವಿಚಾರ. ತಗಾದೆ ಇರೋದು ಥರ್ಡ್ ಪಾರ್ಟಿ ಯಾರಿಗೋ, ಹಾಗೆ ವಫ್ ಬೋರ್ಡ್ನ ನಡುವೆ. ಅದರ ವಿಚಾರಣೆ ನಡೆಸೋದು ವಫ್ ಬೋರ್ಡ್ನ ಟ್ರಿಬ್ಯುನಲ್. ಅದಕ್ಕೇನಾದರೂ ಸರ್ವೆ ನಡೆಸೋ ಅವಶ್ಯಕತೆ ಬಂದರೆ, ಇಲ್ಲ ಈ ಭೂಮಿ ಯಾರ ಹೆಸರಲ್ಲಿದೆ, ಯಾರ ಹೆಸರಲ್ಲಿ ದಾಖಲೆ ಇರಬೇಕಾಗಿತ್ತು, ಈ ಭೂಮಿಗೆ ವಫ್ ಬೋರ್ಡ್ಗೆ ಏನಾದರೂ ಸಂಬಂಧ ಇದೆಯಾ ಇಲ್ವಾ, ಇದಕ್ಕೆ ರಿಲೇಟೆಡ್ ಏನೇ ಸರ್ವೆ ನಡೆಸಬೇಕು ಅಂದರೂ ಕೂಡ
ಆ ರಾಜ್ಯ ಸರ್ಕಾರ, ಅಂದರೆ ಕರ್ನಾಟಕದಲ್ಲಿ ತಗಾದೇ ಇದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಸರ್ವೆ ಚಾರ್ಜಸ್ನ ಭರಿಸಬೇಕು. ಹೀಗಿದೆ ನಿಯಮ. ಇಷ್ಟೆಲ್ಲ ನಿಯಮ ಇರೋ ವಫ್ ಮಂಡಳಿ ಹಾಗಾದರೆ ತನ್ನ ಹೆಸರಲ್ಲಿರುವ ಎಲ್ಲ ಆಸ್ತಿಯನ್ನು ನೀಟಾಗಿ ಮೇಂಟೈನ್ ಮಾಡ್ತಿದೆಯೋ? ಯಾವ ಉದ್ದೇಶಕ್ಕೆ ವಫ್ನಲ್ಲಿ ಆಸ್ತಿಗಳನ್ನು ದಾನದ ಸ್ವರೂಪದಲ್ಲಿ ನೀಡಲಾಗುತ್ತೆ ವಫ್ ಬೋರ್ಡ್ಗೆ? ಅದೇ ಕಾರಣಕ್ಕೋಸ್ಕರ ಬಳಕೆ ಆಗ್ತಾ ಇದೆಯಾ? ಇಷ್ಟೆಲ್ಲ ಟಫ್ ರೂಲ್ಸ್ ಇದೆಯಲ್ಲ, ವಶಕ್ಕೆ ಪಡ್ಕೊಂಡು ಆ ದಾನವನ್ನು ಅದೇ ಸಮುದಾಯದಲ್ಲಿರ್ತಕ್ಕಂಥ ಅಸಹಾಯಕರಿಗೆ, ಬಡವರಿಗೆ, ಬಗ್ಗರಿಗೆ ಉಪಯೋಗ ಆಗೋ ರೀತಿಯಲ್ಲೇ ಅದನ್ನು ಯೂಸ್ ಮಾಡ್ಕೊಳ್ಳಲಾಗ್ತಿದೆಯಾ ಅನ್ನೋ ಪ್ರಶ್ನೆ ಬಂದರೆ, ನಮ್ಮ ರಾಜ್ಯದಲ್ಲೇ ಹಾಗಿಲ್ಲ ಅನ್ನೋದಕ್ಕೆ ಪೂರಕವಾದ ಕೆಲ ಘಟನೆಗಳು ನಡೆದು ಹೋಗಿದೆ. 2012ರಲ್ಲಿ ಅನ್ವರ್ ಮಾನಿಪ್ಪಾಡಿ ಒಂದಷ್ಟು ಸ್ಫೋಟಕ ಅನಿಸುವ ವಿಚಾರಗಳನ್ನು ಬಹಿರಂಗಪಡಿಸಿದ್ರು. ಕರ್ನಾಟಕ ವಫ್ ಬೋರ್ಡ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ, ಪ್ರಭಾವಿಗಳಿಂದ 29,000 ಎಷ್ಟು ಹೇಳಿ 29,000 ಎಕರೆ 29,000 ಎಕರೆ ವಫ್ ಭೂಮಿಯನ್ನು ಕಬ್ಜಾ ಮಾಡಲಾಗಿದೆ. ನಾನು ಶುರುವಲ್ಲೇ ಹೇಳಿದೆ, ಒಂದ್ಸತಿ ವಫ್ ಭೂಮಿ ಅಂತ ಆಗ್ಬಿಟ್ರೆ ಅದನ್ನು ಯಾರೂ ಉಪಯೋಗಿಸ್ಕೊಳ್ಳೋ ಹಾಗಿಲ್ಲ. ಬೇರೆ ಕಾರಣಕ್ಕೆ ಯಾರೊಬ್ಬ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಆ ಭೂಮಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ವಫ್ ಹೆಸರಲ್ಲೇ ಇರುತ್ತೆ ಭೂಮಿ. ಆದರೆ ವಫ್ ಹೆಸರಲ್ಲಿದ್ದ 29,000 ಎಕರೆ ಭೂಮಿಯನ್ನು ಪ್ರಭಾವಿಗಳು ಬಳಸ್ಕೊಳ್ತಿದ್ದಾರೆ ಅನ್ನೋ ವಿಚಾರವನ್ನು ಬಹಿರಂಗಪಡಿಸಿದ್ರು ಅನ್ವರ್ ಮಾನಿಪ್ಪಾಡಿ ಅವರು. ರಾಜ್ಯದ ಮುಸ್ಲಿಂ ನಾಯಕರಿಂದಲೇ ಭೂಮಿಯನ್ನು ಕಬ್ಜಾ ಮಾಡಲಾಗ್ತಿದೆ, ಬೇರೆ ಸಮುದಾಯದವರಲ್ಲ. ಅದೇ ಸಮುದಾಯದವರೇ, ಅದರ ಉದ್ದೇಶ ಗೊತ್ತಿರುವವರೇ, ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಏನು ಶಿಕ್ಷೆ ಅಂತ ಗೊತ್ತಿರುವವರೇ ಕಬ್ಜಾ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ. 29,000 ಕೋಟಿ ಅನ್ನೋದಕ್ಕಿಂತ ಅದರ ಅಮೌಂಟ್ ಕೇಳಿಸ್ಕೊಳ್ಳಿ, 2 ಲಕ್ಷ ಕೋಟಿ. 2 ಲಕ್ಷ ಅಲ್ಲ, 2 ಲಕ್ಷ ಕೋಟಿ. ಯಾವಾಗ? 2012ನೇ ಇಸ್ವಿ, 12 ವರ್ಷದ ಹಿಂದಿನ ಲೆಕ್ಕ ಇದು. 2 ಲಕ್ಷ ಕೋಟಿ ಮೊತ್ತದ ಆಸ್ತಿಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿದ್ರು ಅನ್ವರ್ ಮಾನಿಪ್ಪಾಡಿ. ಆ ರಿಪೋರ್ಟನ್ನು ಟೇಬಲ್ ಮಾಡಲಿಕ್ಕೂ ಕೂಡ ಕರೆಕ್ಟಾಗಿ ಬಿಡಲಿಲ್ಲ. BJP ಸರ್ಕಾರ ಇದ್ದ ಅವಧಿಯಲ್ಲೂ ಕೂಡ, ಸಮ್ಮಿಶ್ರ ಸರ್ಕಾರಗಳಿದ್ದ ಅವಧಿಯಲ್ಲೂ ಕೂಡ, ಈಗ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಬಾಂಧವ ಅಂತ ಕರೆಸ್ಕೊಳ್ಳೋ ಅನೇಕ ನಾಯಕರಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಅನ್ವರ್ ಮಾನಿಪ್ಪಾಡಿ ಅವರ ರಿಪೋರ್ಟ್ಗೆ ಬೆಲೆ ಸಿಗ್ತಾ ಆ ಸಮುದಾಯದವರಿಗೆ ಇದಕ್ಕೆ ಸ್ಪಷ್ಟವಾದ ಉತ್ತರ ಇದೆ. ವಫ್ ಬಿಲ್ಗೆ ತರಲಿಕ್ಕೆ ಹೊರಟಿರುವ ತಿದ್ದುಪಡಿ, ಅದಕ್ಕೆ ರಾಜ್ಯದ ವಫ್ ಬೋರ್ಡ್ನಿಂದ ಕೇಳೋಕೆ ಸಿಗ್ತಿರುವ ಆಕ್ಷೇಪಣೆ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಹಾಗೆ ಈ ವಫ್ ಕಾಯ್ದೆಯ ಅಡಿಯಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ ಬಗ್ಗೆ ನಿಮಗೆ ಹೇಳ್ತಾ ಹೋದ್ವಿ. ಅಸಲಿಗೆ ಈ ವಫ್ ಅಂದರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಈ ವಫ್ ಕಾಯ್ದೆ ಏನು ಹೇಳುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ವಫ್ ಅಂದರೆ ಅಲ್ಲಾಹನ ಹೆಸರಲ್ಲಿ ಅಂತ ಅರ್ಥ. ಅಂದರೆ ದೇವರ ಹೆಸರಲ್ಲಿ, ಅಂದರೆ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ದೇವರು ಅಂತ ಭಾವಿಸುವ ಅಲ್ಲಾಹನ ಹೆಸರಲ್ಲಿ ಮಾಡುವ ಕಾರ್ಯ, ದಾನ ಮಾಡುವ ಪ್ರಾಪರ್ಟಿ, ಭೂಮಿ, ಆಸ್ತಿ ಇತ್ಯಾದಿ ಇತ್ಯಾದಿ ಅಂತ ಅರ್ಥ. ವಫ್ ಆಸ್ತಿ ಅಲ್ಲಾಹನ ಹೆಸರಲ್ಲಿದೆ ಅಂತ ಅರ್ಥ. ಒಂದು ಬಾರಿ ಆ ಭೂಮಿಯನ್ನು ವಫ್ ಅಂತ ಹೇಳಿ ಪರಿಗಣಿಸಿದ ನಂತರದಲ್ಲಿ ಅದು ದೇವರ ಹೆಸರಲ್ಲಿರುತ್ತೆ, ಅಲ್ಲಾಹ್ನ ಹೆಸರಲ್ಲಿರುತ್ತೆ, ಯಾವುದೇ ವ್ಯಕ್ತಿಯ ಹೆಸರಲ್ಲಿ ಅಲ್ಲ. ಇದರ ಜೊತೆಗೆ ಈ ಸಂಪತ್ತು ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯ ಹೆಸರಲ್ಲಿ ಇರೋದಿಲ್ಲ, ಇದು ವಫ್ನ ಹೆಸರಲ್ಲಿರುತ್ತೆ. ಮುಸ್ಲಿಮರ ಭೂಮಿ ಮೇಲೆ ನಿಯಂತ್ರಣವನ್ನು ಸಾಧಿಸೋಕೆ ಈ ವಫ್ ಬೋರ್ಡನ್ನು ಸೃಷ್ಟಿ ಮಾಡಲಾಯಿತು. 1954ರಲ್ಲಿ ವಫ್ ಕಾಯ್ದೆಯನ್ನು ಸಂಸತ್ತು ಅಂಗೀಕರಿಸಿತು ಕೂಡ. ಆಗಿದ್ದ ಸಿಚುಯೇಷನ್ ಬೇರೆ. 1954 ಅಂದರೆ ನಿಮಗೆ ಗೊತ್ತಿದೆ, ಆಗಿನ ಭಾರತದ ಪರಿಸ್ಥಿತಿ ಹೇಗಿತ್ತು, ರಾಜಕೀಯ ವ್ಯವಸ್ಥೆಗಳು ಹೇಗಿತ್ತು, ಆಗಿನ ರಾಜಕಾರಣಿಗಳ ಮನಸ್ಥಿತಿ ಹೇಗಿತ್ತು, ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಇನ್ಫ್ಯಾಕ್ಟ್ ಒಂದು ಉತ್ತಮವಾದ ಕಾರಣ ಕೂಡ ಇತ್ತು. ಭಾರತ ಧರ್ಮದ ಆಧಾರದ ಮೇಲೆ ವಿಭಜನೆ ಆದಾಗ ಭಾರತದಲ್ಲೇ ಉಳಿದ ಕೆಲವರು, ಅಂದರೆ ಭಾರತದಲ್ಲೇ ಉಳಿದ ಮುಸಲ್ಮಾನರ ಆಸ್ತಿ ರಕ್ಷಣೆ ಆಗಬೇಕು, ಪಾಕಿಸ್ತಾನದಲ್ಲಿ ಉಳಿದ ಹಿಂದೂಗಳ ಆಸ್ತಿಯ ಪರಿಸ್ಥಿತಿ ಏನಾಗಿತ್ತು ಅನ್ನೋದನ್ನು ಗಮನಿಸಿದ ಇಲ್ಲಿನ ಕೆಲ ರಾಜಕೀಯ ನಾಯಕರು ಇಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಹಾಗಾಗಬಾರ್ದು ಅನ್ನೋ ಕಾರಣಕ್ಕೆ, ಇಲ್ಲಿರುವ ಮುಸಲ್ಮಾನರ ಆಸ್ತಿಯ ರಕ್ಷಣೆ ಆಗಬೇಕು ಅನ್ನೋ ಕಾರಣಕ್ಕೆ ವಫ್ ಬೋರ್ಡ್ ರಚನೆಗೆ ಮುಂದಾಗಿದ್ರು. ಕಾಲಾನಂತರದಲ್ಲಿ ವಫ್ ಕಾಯ್ದೆಗೆ ತಿದ್ದುಪಡಿಯನ್ನು ಮಾಡಲಾಯಿತು. ಇದಕ್ಕೆ ಪೊಲಿಟಿಕಲ್ ರೀಸನ್ಸ್ ಇರಲಿಲ್ವಾ, ರಾಜಕೀಯ ಕಾರಣಗಳಿರಲಿಲ್ವಾ? ಇದಕ್ಕೆ ಉತ್ತರ ಸ್ಪಷ್ಟವಾಗಿದೆ. ಬದಲಾವಣೆ ಆದ ಸಂದರ್ಭದಲ್ಲೆಲ್ಲ ಕೂಡ ಅದರಿಂದ ಪರಿಣಾಮವನ್ನು, ಫಲದ ಅಪೇಕ್ಷೆಯನ್ನು ಇಟ್ಕೊಂಡೇನೆ ಬದಲಾವಣೆ ತರಲಾಗಿರೋದು. ಮುಚ್ಚಿಟ್ಟ ಸತ್ಯ ಏನಲ್ಲ, ಅದು ಬಹಿರಂಗವಾಗಿ ಬಹಳಷ್ಟು ಬಾರಿ ಚರ್ಚೆಗೊಳಪಟ್ಟಿರುವ ವಿಷಯವೇ. 1995ರಲ್ಲಿ ಹೊಸ ವಫ್ ಕಾಯ್ದೆಯನ್ನು ಅಂಗೀಕಾರ ಮಾಡಲಾಯಿತು. ಚುನಾವಣೆ ಸಂದರ್ಭ ವಫ್ ಮಂಡಳಿಗಳಿಗೆ ಹೆಚ್ಚಿನ ಅಧಿಕಾರವನ್ನು ನೀಡಿತು ಈ ಕಾಯ್ದೆ ತಿದ್ದುಪಡಿ.
ಮತ್ತೆ 2013ರಲ್ಲಿ ತಿದ್ದುಪಡಿಯನ್ನ ತಂತು ಅಂದಿನ ಕಾಂಗ್ರೆಸ್ ಸರ್ಕಾರ. 2013 ಈ ತಿದ್ದುಪಡಿ ನಂತರದಲ್ಲಿ ವಫ್ ಬೋರ್ಡ್ಗೆ ಅತ್ಯಧಿಕ ಅನಿಸುವ ಅಧಿಕಾರ ಸಿಕ್ತು. ಈ ಯಾವುದೇ ಆಸ್ತಿಯನ್ನಾದರೂ ವಫ್ ಆಸ್ತಿ ಅಂತ ಹೇಳಿಕೊಳ್ಳುವ ಪರಮಾಧಿಕಾರ ಸಿಕ್ಕಿದ್ದು 2013ರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ತಂದ ತಿದ್ದುಪಡಿಯ ನಂತರದಲ್ಲಿ. ಯಾವುದೇ ನ್ಯಾಯಾಲಯದಲ್ಲಿ ಇದನ್ನ ಪ್ರಶ್ನೆ ಮಾಡುವಂತಿಲ್ಲ ಅನ್ನೋ ತಿದ್ದುಪಡಿಯನ್ನ ಕೂಡ ಆಗಲೇ ತರಲಾಗಿದ್ದು. ವಫ್ ಬೋರ್ಡ್ ಆಸ್ತಿ ಅಂತ ಹೇಳಿ ಅದಾದರೆ ಅದು ಯಾವತ್ತಿಗೂ ಕೂಡ ವಫ್ ಆಸ್ತಿಯೇ ಆಗಿ ಉಳಿಬೇಕು. ಆದರೆ ಆ ಭೂಮಿಯನ್ನ ದಾನದ ರೂಪದಲ್ಲಿ ನೀಡಿರಬೇಕು, ಮಾರಾಟ ಅಲ್ಲ, ದಾನ. ಮೊದಲೆಲ್ಲ ಮುಸ್ಲಿಂ ಅರಸರು ಭೂಮಿಯನ್ನ ವಶಕ್ಕೆ ಪಡೆದುಕೊಳ್ತಾ ಇದ್ರು, ಆ ಭೂಮಿಯನ್ನ ವಫ್ಗೆ ದಾನವಾಗಿ ನೀಡಿದ್ರು ಅಂತಾನೆ ಅಂದ್ಕೊಳ್ಳೋಣ. ಮುಂದೆ ಯಾರೇ ಭೂಮಿ ಖರೀದಿ ಮಾಡಿದ್ರು ಕೂಡ ಅದು ವಫ್ ಭೂಮಿ ಅಲ್ವಾ? ನಮ್ಮ ಜಾಗ ಬಿಟ್ಕೊಡಿ ಅಂದರೆ ತೆಪ್ಪಗೆ ಭೂಮಿಯನ್ನ ಕೊಡಬೇಕು. ಇದು ಲಾಜಿಕ್. ಅಂದರೆ ಹಿಂದೆ ಈಗ ಯಾವುದೋ ಒಂದು ಪ್ರಾಪರ್ಟಿ ಇರುತ್ತೆ, ನಿಮ್ಮ ಮನೆ ಪಕ್ಕದ ಯಾವುದೋ ಜಾಗ, ಯಾವುದೋ ಒಂದು ವಫ್ ಮಂಡಳಿಗೆ ಅನ್ನಿಸ್ಬಿಡುತ್ತೆ, ಇಲ್ಲ ಇದು ಹಿಂದೆ ಮುಸಲ್ಮಾನ್ ದೊರೆ ದಾನ ನೀಡಿದ ಜಾಗ, ಕಣ್ತಪ್ಪಿನಿಂದ ಇದು ಬೇರೆಯವ್ರ ಹೆಸರಿಗೆ ವರ್ಗ ಆಗಿ 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 ನಿಮ್ಗೆ ಬಂದ್ಬಿಟ್ಟಿದೆ, ಬಟ್ ಮೂಲತಃ ನೋಡಿ ಇದು ಮುಸ್ಲಿಂ ದೊರೆ ದಾನ ಮಾಡಿದ್ದು ಅಂದರೆ ವಫ್ ಜಾಗ ಅಂತಂದರೆ ಮುಸ್ಲಿಂ ದೊರೆ ಹತ್ರ ಹೋಗಿ ಕೇಳ್ತೀರಾ, ಹೌದೇನಪ್ಪ ನೀನು ದಾನ ಕೊಟ್ಟಿದ್ದು ಅಂತ? ವಫ್ ಏನಿವೆ ತೋರಿಸೋ ಹಾಗಿಲ್ಲ ದಾಖಲಾತಿಯನ್ನ, ಹೌದು ಇದು ಮುಸ್ಲಿಂ ದೊರೆ ದಾನ ಮಾಡಿದ ಜಾಗ ಅಂತ ಹೇಳಿ ಬಾಯಿ ಮುಚ್ಕೊಂಡು ಜಾಗವನ್ನು ಬಿಟ್ಕೊಡ್ಬೇಕು. ಇಂಥ ತಿದ್ದುಪಡಿಯನ್ನು 2013ರಲ್ಲಿ ತರಲಾಗಿತ್ತು. ಇಂಥ ತಿದ್ದುಪಡಿ ತಂದ ನಂತರದಲ್ಲಿ ವಫ್ನ ಆಸ್ತಿ ಕ್ರಮೇಣವಾಗಿ ಏರಿಕೆ ಆಗ್ತಾ ಹೋಯಿತು. ಎಷ್ಟಿದೆ ಹಾಗಾದರೆ ಭಾರತದಲ್ಲಿ ವಫ್ಗೆ ಸಂಬಂಧಪಟ್ಟ ಆಸ್ತಿ, ಅದರ ಮೌಲ್ಯ ಎಷ್ಟು ಗಮನಿಸ್ತಾ ಹೋಗೋಣ. ಭಾರತದಲ್ಲಿ ಸೇನೆ, ರೈಲ್ವೆ ಬಿಟ್ಟರೆ ವಫ್ ಬಳಿಯಲ್ಲೇ ಅತಿ ಹೆಚ್ಚು ಆಸ್ತಿ ಇರೋದು. 3rd ಲಾರ್ಜೆಸ್ಟ್ ಪ್ರಾಪರ್ಟಿ ಹೋಲ್ಡರ್ ಸೇನೆ, ರೈಲ್ವೆ, ಅದಾದ ನಂತರದಲ್ಲಿ ವಫ್. ಸೇನೆ ಹಾಗೆ ರೈಲ್ವೆ ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ಇಲಾಖೆಗಳಲ್ಲ. ದೇಶದಾದ್ಯಂತ ಬರೋಬ್ಬರಿ 30 ವಫ್ ಬೋರ್ಡ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಸ್ವಾತಂತ್ರ್ಯ ಬಂದಾಗ 52,000 ಆಸ್ತಿಗಳು, 2009ರ ವೇಳೆಗೆ 3 ಲಕ್ಷ ನೋಂದಾಯಿತ ಆಸ್ತಿಗಳು, 2024ರ ಹೊತ್ತಿಗೆ ವಫ್ ಆಸ್ತಿ ಪ್ರಮಾಣ 8.7 ಲಕ್ಷ. 52,000 ಸ್ವಾತಂತ್ರ್ಯ ಬಂದಾಗ, 2009ರಲ್ಲಿ 3 ಲಕ್ಷ, 2024ರಲ್ಲಿ 8.7 ಲಕ್ಷ. ಕೇವಲ 13 ವರ್ಷದಲ್ಲಿ ವಫ್ ಭೂಮಿ ಡಬಲ್ ಆಗಿದೆ, ದ್ವಿಗುಣ. 9.40 ಲಕ್ಷ ಎಕರೆಯಲ್ಲಿ ಹರಡಿಕೊಂಡಿದೆ ವಫ್ನ ಆಸ್ತಿ. ವಫ್ ಬೋರ್ಡ್ನ ಆಸ್ತಿಯ ಮೌಲ್ಯ ಸಾವಿರಾರು ಕೋಟಿ. ಕರೆಕ್ಟಾಗಿ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ, ಸಾವಿರಾರು ಕೋಟಿ ಅಂತೂ ಡೆಫಿನೆಟ್ಲಿ ಇದೆ. ವಫ್ ಸಂಪತ್ತಿನ ಮೇಲೆ ಶರಿಯಾ ಕಾನೂನನ್ನು ಬಳಸಲಾಗುತ್ತೆ. ಆಸ್ತಿ ಇರುವ ಸ್ಥಳ, ಅಲ್ಲಿನ ಮೌಲ್ಯವನ್ನು ಆಧರಿಸಿ ನಿರ್ಧಾರ ಮಾಡಬೇಕಾಗತ್ತೆ. ಸಾಕಷ್ಟು ವಫ್ ಆಸ್ತಿ ಆಯಕಟ್ಟಿನ ಪ್ರದೇಶಗಳಲ್ಲೇ ಇದೆ ಅನ್ನೋದು ಮತ್ತೊಂದು ಗಮನಾರ್ಹ ವಿಚಾರ. ಜೊತೆಗೆ ಕೆಲವು ಆಸ್ತಿಗಳಿಗೆ ಐತಿಹಾಸಿಕ ನಂಟು ಕೂಡ ಇದೆ. ಫಾರ್ ಎಕ್ಸಾಂಪಲ್, ಈ ವಫ್ ತಿದ್ದುಪಡಿ ಬಂದಾಗ ತಮಿಳುನಾಡಿನ ಒಂದು ಹಳ್ಳಿ ಬಗ್ಗೆ ಪದೇ ಪದೇ ಪ್ರಸ್ತಾಪ ಆಯಿತು. ಒಂದಿಡೀ ಹಳ್ಳಿನೇ ವಫ್ ಆಸ್ತಿ ಅಂತ ಹೇಳಿ ಡಿಕ್ಲೇರ್ ಮಾಡಿತ್ತಂತೆ. ಅಲ್ಲಿ ಈ ಮುಸಲ್ಮಾನ್ ಸಮುದಾಯ ಹುಟ್ಟೋಕೆ ಮುಂಚೆಯಿಂದನೇ ಇದ್ದ ದೇವಸ್ಥಾನ ಇದೆ, ಬಟ್ ಸ್ಟಿಲ್ ಅದು ವಫ್ ಆಸ್ತಿ ಅಂತ ವಾದ. ಹೀಗೆ ಐತಿಹಾಸಿಕ ಹಿನ್ನೆಲೆ ಉಳ್ಳ ಅನೇಕ ಪ್ರಾಪರ್ಟಿ ಮೇಲೆ ವಫ್ ಇದೀಗ ತನ್ನ ಅಧಿಕಾರವನ್ನು ಸ್ಥಾಪಿಸಿದೆ. ವಫ್ ಆದಾಯ ಕೇವಲ ಮುಸಲ್ಮಾನರ ಏಳಿಗೆಗಾಗಿ ಬಳಸ್ತಾರೆ, ನೆನ್ಪಿಟ್ಕೊಳ್ಬೇಕು. 3rd ಲಾರ್ಜೆಸ್ಟ್ ಪ್ರಾಪರ್ಟಿ ಹೋಲ್ಡರ್ ವಫ್ ಬೋರ್ಡ್. ಆ ಪ್ರಾಪರ್ಟಿಯಿಂದ ಬರುವಂತಹ ಆದಾಯ ಬಳಕೆ ಆಗೋದು ಕೇವಲ ಒಂದು ಸಮುದಾಯದ ಏಳಿಗೆಗೆ.